ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಚಿಕ್ಕದೊಂದು ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಲೇಬರ್ ಆಗಿ ಕೆಲಸಕ್ಕೆ ಬರ್ತೀರಾ ಅಂತಂದರೆ ಈ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಯ್ತಾ ಇರೋರೆಲ್ಲ ಲೇಬರರ್ಸು. ಅಂದರೆ ಈ ರೋಡ್ ಪಕ್ಕದಲ್ಲಿ ಮಣ್ಣು ತೆಗೆಯೋದು, ಹಾಗೆ ಕಸ ತೆಗೆಯೋದು, ಹಾಗೆ ಈ ಪೈಪ್ಲೈನು, ವೆಲ್ಡಿಂಗು, ಈ ಥರದ್ದು ಮತ್ತು ಬೇರೆ 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 ಕೆಲಸ ಇದೆಲ್ಲ ಲೇಬರ್ ಕೆಲಸಕ್ಕೆಲ್ಲ ಬರೋದು ಇದೇ ಥರನೇ ಇರುತ್ತೆ. ಇನ್ಕ್ಲೂಡಿಂಗ್ ನಾವು ಕೂಡ ಅದರಲ್ಲೊಬ್ಬರು. ನಾವು ಕೂಡ ಸಿಟಿಯಿಂದ ತುಂಬ ದೂರನೇ ಇರ್ತೀವಿ. ಇವರು ಈಗ ಸಿಟಿಗೆ ಕರ್ಕೊಂಡು ಹೋಗೋದಕ್ಕೆ ಬಸ್ ಬರ್ತಾ ಇದೆ, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಅರೌಂಡ್ 45 ಡಿಗ್ರಿ ಮೇಲೆ ಇದೆ. ಅದಕ್ಕಾಗಿ ಕೆಲಸ ನಿಲ್ಲಿಸಿದ್ದಾರೆ. ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಬಿಸಿಲು ತುಂಬ ಜಾಸ್ತಿ ಇದ್ದರೆ ಫೀಲ್ಡ್ ವರ್ಕ್ ಎಲ್ಲ ಮಾಡೋಗಿಲ್ಲ. ಇದು ಇಲ್ಲಿ ಕಾನೂನು. ಇದೇ ಥರ ಪ್ರತಿದಿನ ಹೋಗ್ತಾ ಇರುತ್ತೆ. ಇಲ್ಲಿ ಈ ಥರ ಕೆಲಸಕ್ಕೆಲ್ಲ ಬರ್ತಿದ್ದಾರೆ ಅಂದರೆ 30,000-40,000 ಸಾವಿರ ಸ್ಯಾಲ್ರಿ ಕೊಡ್ತಾರೆ ಕೆಲವು ಕಡೆ. ಅದರಲ್ಲಿ ಫುಡ್ಡು, ಅಕಾಮಡೇಷನು ಅಂದರೆ ಊಟ, ವಸತಿ ಎಲ್ಲ ಕೊಡ್ತಾರೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಇರುತ್ತೆ. ಇವ್ರಿಗೆ ಈಗ ಫುಡ್ಡು, ಅಕಾಮಡೇಷನ್ನು ಬೇರೆ ಕಡೆ ಇರುತ್ತೆ. ಅಲ್ಲಿಗೆ ಇವ್ರನ್ನ ಪಿಕಪ್ಪು ಡ್ರಾಪ್ ಮಾಡೋದಕ್ಕೆ ಕಂಪ್ನಿಯಿಂದ ಗಾಡಿ ಬರ್ತಾ ಇರುತ್ತೆ. ಇವರು ಆ ಗಾಡಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಿ ಕ್ವಾಲಿಟಿ ಇರೋ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ಹೇಳ್ತಾರೆ, ನಿಮಗೇನಪ್ಪ ದುಬೈಲಿದ್ದೀರಾ, ಸೌದಿಲಿದ್ದೀರಾ, ಫಾರಿನಲ್ಲಿದ್ದೀರಾ ಅಂತ. ಆದರೆ ಇಲ್ಲಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಇಷ್ಟೊಂದು ಟೆಂಪ್ರೇಚರಲ್ಲಿ ತಡ್ಕೊಂಡು ಕೆಲಸ ಮಾಡಿ ಬದುಕಿದ್ದಾರೆ ಅಂದರೆ ತುಂಬಾ ಕಷ್ಟದ ಮಾತು. ಈ ಬಿಸಿಲನ್ನ ಬೇಕಾದರೆ ಸಹಿಸ್ಕೋಬೋದು. ಅರೌಂಡ್ 45 ಡಿಗ್ರಿ ಇದೆ, ಆದರೂ ಕೂಡ ಸಹಿಸ್ಕೋಬೋದು. ಆದರೆ ಫ್ಯಾಮಿಲಿ ನೆನಪಾದರೆ ಮಾತ್ರ ಸಹಿಸ್ಕೊಳಕ್ಕಾಗೋದಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಫ್ಯಾಮಿಲಿ ನೆನಪಾಗ್ತಾ ಇರ್ತಾರೆ. ಪ್ರತಿದಿನ ಊರಿಗೆ ಹೋಗಬೇಕು. ನಮ್ಮದು ಇನ್ನೂ ಎಷ್ಟು ದಿನ ಇದೆ ಊರಿಗೆ ಹೋಗೋದಕ್ಕೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಇಲ್ಲಿರೋರೆಲ್ಲ ಪ್ರತಿದಿನ ಕೌಂಟ್ ಮಾಡ್ತಾನೆ ಇರ್ತೀವಿ. ಹೌದು, ಇನ್ನೊಂದು 3 ತಿಂಗಳಿದೆ, ಇನ್ನೂ 6 ತಿಂಗಳಿದೆ. ಸೌದಿ, ದುಬೈ ಅಂದ ತಕ್ಷಣ ಇದೊಂದೇ ಥರ ಕೆಲಸ ಇರೋದಿಲ್ಲ, ಬೇರೆ ಬೇರೆ ಕೆಲಸ ಇರುತ್ತೆ. ಸಿಟಿ ಒಳಗಡೆ ಕೂಡ ಇರ್ತವೆ ಕೆಲಸ. ತುಂಬ ಈಸಿಯಾಗಿರೋ ಕೆಲಸ ಇರುತ್ತೆ. ಸ್ವಲ್ಪ ಸ್ಯಾಲ್ರಿ ಹೆಚ್ಚು ಕಡಿಮೆ ಇರ್ಬೋದು. ಅದನ್ನು ನೋಡ್ಕೊಂಬರೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಜೊತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.